ಡೊನಾಲ್ಡ್ ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಈಗ ಮತ್ತೆ ಅಟ್ಯಾಕ್ ಅನ್ನು ಶುರು ಮಾಡಿದೆ. ಅಮೆರಿಕ ಸೇನಾ ನೆಲೆಗಳ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್. ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ. ಸಂಧಾನ ನಡೆದಿಲ್ಲ, ಅಮೆರಿಕ ಎದುರು ಹಿಂದೆ ಸರಿದಿದೆ ಅಂತೇಳಿ ಇರಾನ್ ಅವರು ಹೇಳ್ತಾ ಇದ್ದಾರೆ. ಅಮೆರಿಕ ಜೊತೆ ಮಾತುಕತೆ ನಡೆದಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇರುವಂಥದ್ದು. ಈಗ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟನ್ನು ಹಂಚಿಕೊಂಡಿರ್ತಾರೆ. ಪಶ್ಚಿಮಾಚ್ಯ ದೇಶಗಳಲ್ಲಿ ಉಂಟಾಗಿರುವ ಆರ್ಥಿಕ ಒತ್ತಡ ಮತ್ತು ತೈಲ ಬೆಲೆ ಏರಿಕೆಯ ಭೀತಿಗೆ ದಾಳಿ ನಿಲ್ಲಿಸಿದ್ದಾರೆ ಅಷ್ಟೇ. ರಾಜತಾಂತ್ರಿಕತೆ ಬಾಗಿಲು ಬಂದ್ ಆಗಿದೆ ಅಂತ ಇರಾನ್. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ, ಯಾವುದೇ ಸಂಧಾನ ನಡೆದಿಲ್ಲ ಅಂತೇಳಿ ಇರಾನ್ ಹೇಳ್ಕೊಳ್ತಾ ಇದೆ. ರಾಜತಾಂತ್ರಿಕತೆಯ ಎಲ್ಲಾ ಬಾಗಿಲು ಮುಚ್ಚಲಾಗದೆ, ಯಾವುದೇ ಕಾರಣಕ್ಕೂ ಸಂಧಾನ ಅನ್ನುವಂತಹ ಮಾತೇ ಇಲ್ಲ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಹೇಳಿರುವಂಥದ್ದು. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಮಾತಿಗೆ ಇರಾನ್ ಕ್ಯಾರೆ ಅಂತಿಲ್ಲ. ಈ ಹಿಂದೆ ಅಂದರೆ ನಿನ್ನೆಯ ದಿವಸ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟನ್ನು ಅಧಿಕೃತವಾಗಿ ಮಾಡಿರ್ತಾರೆ. ಅದರಲ್ಲಿ ಇನ್ನು ಮುಂದೆ 5 ದಿನಗಳ ಕಾಲ ನಾವು ಇರಾನ್ನ ನೆಲೆಗಳ ಮೇಲೆ ಎಲ್ಲೂ ಕೂಡ ದಾಳಿಯನ್ನು ಮಾಡೋದಿಲ್ಲ, ನಾವು ಮಾತುಕತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಪೋಸ್ಟ್ ಮಾಡಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಈಗ ಮತ್ತೆ ದಾಳಿಯನ್ನು ಶುರು ಮಾಡಿದೆ. ಆದರೆ ಇಲ್ಲಿ ಇರಾನ್ ಸ್ಪಷ್ಟಪಡಿಸ್ತಾ ಇದೆ, ನಾವು ಯಾವುದೇ ಮಾತುಕತೆಯನ್ನು ಮಾಡಿಕೊಂಡಿಲ್ಲ, ಯಾವುದೇ ಸಂಧಾನವನ್ನು ಕೂಡ ಮಾಡಿಕೊಂಡಿಲ್ಲ ಅಂತೇಳಿ. ಇದು ಅಮೆರಿಕಕ್ಕೆ ದೊಡ್ಡ ಮಟ್ಟದ ರೀತಿಯಲ್ಲಿ ಮುಖಭಂಗ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಅಮೆರಿಕ ಯಾವಾಗಲೂ ಕೂಡ ಒಂದೆರಡು ದೇಶಗಳ ಮಧ್ಯೆ ಮೂಗು ತುರಿಸುವಂತಹ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಇದೇ ಒಂದು ಯುದ್ಧವೇ ಆದರೂ ಕೂಡ ಇಸ್ರೇಲ್ ಮತ್ತು ಇರಾನ್ ಬಹು ವರ್ಷಗಳಿಂದ ದಾಳಿಗಳನ್ನು ಮಾಡ್ಕೊಂಡು ಬರ್ತಾನೆ ಇತ್ತು. ಅದರಲ್ಲಿ ಏನು ವಿಶೇಷ ಏನು ಇದ್ದಿಲ್ಲ. ಆದರೆ ಇವರಿಬ್ಬರ ಮಧ್ಯೆ ಎಂಟ್ರಿ ಕೊಟ್ಟಿದ್ದೆ ಅಮೇರಿಕ. ಈಗಿರಬೇಕಾದ್ರೆ ಅಮೇರಿಕ ತನ್ನಷ್ಟಕ್ಕೆ ತಾನೇ ಜಂಬವನ್ನು ಕೊಚ್ಚಿಕೊಳ್ಳುವಂಥದ್ದು ಮತ್ತು ನಾವು ಈಗಾಗಲೇ ಮಾತುಕತೆಯನ್ನು ಮಾಡಿಕೊಂಡಿದ್ದೇವೆ, ಯುದ್ಧ ಇನ್ನು 5 ದಿನಗಳ ಕಾಲ ನಾವು ಇರಾನ್ ಪ್ರದೇಶದ ಮೇಲೆ ಎಲ್ಲೂ ಕೂಡ ದಾಳಿಯನ್ನು ಮಾಡೋದಿಲ್ಲ ಅಂತೇಳಿ ಅಮೇರಿಕ ಬಹಿರಂಗವಾಗಿ ಒಂದು ಅಧಿಕೃತವಾದಂಥ ಒಂದು ಪೋಸ್ಟನ್ನು ಮಾಡಿತ್ತು. ಆದರೆ ಅದಕ್ಕೆ ಈಗ ಇರಾನ್ ಇಸ್ರೇಲ್ನ ವಾಯುನೆಲೆಗಳ ಮೇಲೆ ಮತ್ತು ಅಮೇರಿಕದ ವಾಯುನೆಲೆಗಳೇನಿರ್ತವೆ ಅಲ್ಲೆಲ್ಲ ಕೂಡ ಮತ್ತೊಮ್ಮೆ ಈಗ ಕ್ಷಿಪಣಿ ದಾಳಿಗಳನ್ನು ಹಾರಿಸ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಅಮೇರಿಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಖಭಂಗ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಜಂಬ ಕೊಚ್ಚಿಕೊಳ್ಳುವುದು ಆಗಿರ್ಬೋದು, ಸಾಕಷ್ಟು ಈಗ ನಾವು ಆಪರೇಷನ್ ಸಿಂಧೂರಲ್ಲೂ ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಭಾರತದ ಮೇಲೆ ಎತ್ಕಟ್ಟು ಅದಾದ ನಂತರ ನಾನೇ ಭಾರತ ಮತ್ತು ಪಾಕಿಸ್ತಾನವರ ಒಂದು ಮಾತುಕತೆಯನ್ನು ಮಾಡಿದ್ದೆ ಅಂತ ಅನ್ನುವಂತಹ ರೀತಿಯಲ್ಲಿ ಅವರೇ ಜಂಬ ಕೊಚ್ಚಿಕೊಳ್ಳುವಂಥದ್ದು, ಹೇಳಿಕೊಳ್ಳುವಂಥದ್ದನ್ನು ನಾವು ಹಿಂದೆಯಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಈಗ ನಿನ್ನೆ ಏನು ಪೋಸ್ಟನ್ನು ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಇರಾನ್ ಅವರು ಈಗಾಗಲೇ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಅಮೇರಿಕ ಡೊನಾಲ್ಡ್ ಟ್ರಂಪ್ ಅವರು ಏನು ಪೋಸ್ಟನ್ನು ಮಾಡಿದ್ರು ಅದ್ಯಾವುದೂ ಕೂಡ ಸಂಧಾನ ಆಗಿಲ್ಲ, ಮಾತುಕತೆ ಆಗಿಲ್ಲ, ಯಾವುದೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಇರಾನ್ ಸ್ಪಷ್ಟಪಡಿಸಿದೆ. ನಾವು ದಾಳಿಯನ್ನು ಮಾಡ್ತೇವೆ, ರಾಜತಾಂತ್ರಿಕತೆ ಏನು ಯಾವುದಕ್ಕೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನು ಇಲ್ಲಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ನಾವು ಒಂದು ಕಡೆಯಿಂದ ನಾವು ನೋಡೋದಾದರೆ ಇರಾನ್ 1980ರಿಂದಲೇ ಸಾಕಷ್ಟು ಒಂದು 30-40 ವರ್ಷಗಳಿಂದಲೇ ಯುದ್ಧಕ್ಕೆ ಸದಾಕಾಲ ತಯಾರಾಗ್ತಾನೆ ಇದೆ. ಕ್ಷಿಪಣಿಗಳನ್ನು, ಮಿಸೈಲ್ಸ್ಗಳನ್ನು ಎಲ್ಲವನ್ನೂ ಕೂಡ ತಯಾರು ಮಾಡಿಕೊಂಡು, ಎಲ್ಲ ಡ್ರೋನ್ಗಳನ್ನಾಗಿರ್ಬೋದು ಅತಿ ಕಡಿಮೆಯ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಒಂದು ಸ್ಟಾಕ್ ಮಾಡಿಕೊಂಡು ಇಟ್ಕೊಳ್ತಾ ಇತ್ತು ಇರಾನ್. ಆದರೆ ಅಮೇರಿಕದ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ದಿನ ಕೂಡ ಅಂದಾಜಿಸಿಲ್ಲ ಇರಾನ್ನ ವಾಯುನೆಲೆ ಆಗಿರ್ಬೋದು, ಇರಾನಿನ ಸೇನಾ ನೆಲೆ ಇಷ್ಟು ಮಟ್ಟದ ರೀತಿಯಲ್ಲಿ ಅಂದರೆ 2-3 ದಿನಗಳಲ್ಲಿ ಒಂದು ವಾರ ನಿಲ್ಲುತ್ತೆ, ಇರಾನ್ ಸೋಲನ್ನು ಒಪ್ಕೊಳ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಇತ್ತು. ಆದರೆ ಇರಾನ್ ಎಲ್ಲೂ ಕೂಡ ಬಗ್ತಾ ಇಲ್ಲ. ಎಷ್ಟೇ ಜನ ಅಧಿಕಾರಿಗಳನ್ನು ಮತ್ತು ಸರ್ವೋಚ್ಚ ನಾಯಕರನ್ನು ಕಳ್ಕೊಂಡ್ರೂ ಕೂಡ ಇರಾನ್ ಎಲ್ಲೂ ಕೂಡ ಕುಸಿತಾ ಇಲ್ಲ. ಇರಾನ್ನ ಏನು ಪ್ರತಿದಾಳಿ ಆಗಿರ್ಬೋದು, ಪ್ರತೀಕಾರದ ದಾಳಿ ಕೂಡ ಹಾಗೆ ನಡೆಸ್ತಾನೆ ಬರ್ತಾ ಇದೆ. ಒಂದು ಕಡೆ ತೈಲ ಏನು ಹಾರ್ಮುಜ್ ಜಲಸಂಧಿ ಏನು ಬಂದಾಗಿತ್ತು ಆ ಒಂದು ಏನು ಎದುರಿಕೆಯಲ್ಲಿ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಏನೆಲ್ಲ ಬಾಂಬ್ಗಳನ್ನು ಮತ್ತು ಕ್ಷಿಪಣಿ ದಾಳಿಗಳನ್ನು ಏನು ಇರಾನ್ ನಡೆಸ್ತಾ ಇತ್ತು, ಇದರಿಂದ ಅಮೇರಿಕಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಒತ್ತಡ ಜಾಸ್ತಿ ಆಗಿರುವಂಥದ್ದು. ಒಂದು ಗಲ್ಫ್ ರಾಷ್ಟ್ರಗಳಿಂದ ಕೂಡ ಒತ್ತಡ ಆಗಿರುವಂಥದ್ದು ಮತ್ತು ಅಮೇರಿಕ ಅಂದುಕೊಂಡಂತಹ ನಾಟೋ ದೇಶಗಳು ಏನಿದ್ವು ಅವ್ಯಾವೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.